ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರಾವರಿ ಯೋಜನೆಗೆ ಕೊಡಬೇಕಾದ ಅನುದಾನವನ್ನು ಇಲ್ಲಿವರೆಗೆ ಯಾಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ? ಒಂದ್ ನಿಮಿಷ 5,300 ಕೋಟಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಇಲ್ಲ ಕಶ್ಯಪ್ ಅವ್ರೆ, ನಾನು ಅದನ್ನ ಅವಾಗ್ಲೇ ಹೇಳ್ದೆ ನೋಡಿ. ಸೆಂಟ್ರಲ್ ಮಿನಿಸ್ಟರ್ ಗಳನ್ನ ಭೇಟಿ ಆಗಿದ್ರು ಸಿಎಂ ಡಿಸಿಎಂ. ಐ ಕೌಂಟರ್ಡ್ ಹಿಮ್. ನನಗೆ ಬೇಕಾಗಿರೋದು ಸುರ್ಜೇವಾಲಾ ಅವ್ರಿಗೆ ಕೌಂಟರ್ ಕೊಡೋಕ್ ಡೆಲ್ಲಿಗೆ ಹೋಗಿದ್ರ ಸಿಎಂ. ಸುರ್ಜೇವಾಲಾ ಅವ್ರು ಕೌಂಟರ್ ಕೊಡೋಕು ಆ ಕೆಲಸ ನಮ್ಮ ಸಿಎಂ ಮಾಡೋದು ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ಪ್ರಮೇಯ ಬರಬೇಕು. ಅವ್ರು ಉಸ್ತುವಾರಿಗೆನೆ ಕೌಂಟರ್ ಕೊಟ್ರ? ಇದು ತುಂಬಾ ಇಂಪಾರ್ಟೆಂಟ್, ಉತ್ತರ ಕೊಡ್ಲಿ ಅವರು. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಸಿಎಂ ಅಂತ. ದೇರ್ ಎಂಡ್ಸ್ ದ ಮ್ಯಾಟರ್. DK ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಮ್ಮ ಪಕ್ಷದೊಳಗಡೆ ನಾವು ಏನು ಚರ್ಚೆ ಮಾಡಬೇಕು ಅದನ್ನು ಮಾಡ್ಕೋತೀವಿ. ಈ ಸಬ್ಜೆಕ್ಟ್ ಅನ್ನು ಇಲ್ಲಿಗೆ ನಿಲ್ಲಿಸಿ ನಮಗೆ ರಾಜ್ಯದ ಯೋಜನೆಗಳ ಬಗ್ಗೆ, ರಾಜ್ಯದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ ಅಂದ್ಬಿಟ್ಟು ಆ ಪ್ರೆಸ್ ಮೀಟಲ್ಲೇ ನಾನು ಏನೇನು ಮೆಮೊರಾಂಡಮ್ ನಾನು ನೀರಾವರಿ ಮಿನಿಸ್ಟ್ರಿಗಳಿಗೆ ಸಬ್ಮಿಟ್ ಮಾಡಿದ್ದೀನಿ ಅಂತ ಅದೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮೇಕೆದಾಟು ಇರ್ಬೋದು, ಎಲ್ಲಾ ಯೋಜನೆಗಳ ಬಗ್ಗೆನೂ DCM ಅವರು ಒಂದು ಮೆಮೊರಾಂಡಮ್ ಕೊಟ್ಟರು. ಥ್ಯಾಂಕ್ ಯು. ನನ್ನ ಮುಂದಿನ ಪ್ರಶ್ನೆಗೆ ನೀವು ಲೀಡ್ ಕೊಟ್ರಿ ಕಶ್ಯಪ್ ಸರ್, ಕ್ಷಮೆ ಇರಲಿ ರಾಮು ಸರ್. ಇದೇ ಕಾರಣಕ್ಕೆ ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಹಾಗೆ ಕೆಲ ಆಯಕಟ್ಟಿನ ಜಾಗದಲ್ಲಿ ಕೂತಿರುವ ಸಚಿವರು ಕೇವಲ ಅಧಿಕಾರ ಕುರ್ಚಿ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ದೂರುಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೇನೆ ಶಾಸಕರು ಅಳಲನ್ನು ತೋಡ್ಕೊಂಡಿದ್ರು. ಹಾಗಾಗಿ ಬಂದಿದ್ದಾರೆ ಸುರ್ಜೇವಾಲಾ ಅವರು. ಹಿಂಗ್ಯಾಕೆ ಅನ್ಕೊಳ್ಬಾರ್ದು ನಾವು? ಅಲ್ಲ, ಇದು ಸರ್ಕಾರ ಅಸಮರ್ಥ ಸರ್ಕಾರ, ATM ಸರ್ಕಾರ. ಇದು ATM ಸರ್ಕಾರ ಆದ್ರಿಂದ ಇವರು ನಿರಂತರವಾಗಿ ದುಡ್ಡನ್ನ ಹೆಂಗೆ ವಸೂಲು ಮಾಡ್ಬೇಕಂತ ಸುರ್ಜೇವಾಲಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಪ್ರತಿ ಸಭೆಗಳನ್ನು ಅವರೇ ತಗೊಳ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇಲ್ವಾ, ಉಪಮುಖ್ಯಮಂತ್ರಿಗಳು ಇಲ್ವಾ, ಇಬ್ಬರನ್ನು ಕುಳಿಸ್ಕೊಳ್ಳಿ, ಕೇಳಿ MLAಗಳು ಅಹವಾಲು ಏನಿದೆ ಅಂತ. ಓಪನ್ ಸೀಕ್ರೆಟ್ ಆಗಲಿ, ನಿಮ್ಮ ಟ್ರಾನ್ಸ್ಪರೆನ್ಸಿ. ನೀವು ಒಳಗಡೆನೇ ಚರ್ಚೆ ಮಾಡೋದು, ಬಹಿರಂಗವಾಗಲ್ಲ. ನಾವು ಡಿಬೇಟ್ ತರಲ್ಲ. ನೀವು ಯಾಕೆ ಅಲ್ಲಿ ಅವ್ರನ್ನ ಒಬ್ಬನ ಕುಳಿಸ್ಬಿಟ್ಟು ನೀವು ಹೊರಗಡೆ ನಿಂತಿದ್ರೆ ಅಂದರೆ ನೀವು ಎಷ್ಟು ಅಸಮರ್ಥರು. ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಸಮರ್ಥರು. ಹಾಗಾಗಿ ಅವ್ರನ್ನ ದೂರ ಇಟ್ಟಿದ್ದಾರೆ. ಇವತ್ತು ಹೈಕಮಾಂಡು ಅವರನ್ನ ಸಂಪೂರ್ಣ ನಂಬಿಕೆ ಇಟ್ಟಿಲ್ಲ. ಯಾರ ಮೇಲೆ? ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಮೇಲೆ. ನೀವಿಬ್ಬರೂ ಸರಿ ಇಲ್ಲಪ್ಪ, ನೀವಿಬ್ಬರನ್ನು ಬಿಟ್ಟು ಇನ್ಯಾರನ್ನಾದ್ರೂ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡೋಕ್ಕೆ. ಜೊತೆಗೆ ಮುಂದೆ ಬಿಹಾರ್ ಚುನಾವಣೆ ಇದೆ, ಅದಕ್ಕೆ ಬೇಕಾದಷ್ಟು ಫಂಡಿಂಗ್ ಬೇಕು. ಯಾರ್ಯಾರು ಎಷ್ಟೆಷ್ಟು ಕೊಡ್ತೀವಿ ಮುಂದೆ ಮುಖ್ಯಮಂತ್ರಿಗಳು ತೆಗೆದು ಬೇರೆಯವ್ರ ಮುಖ್ಯಮಂತ್ರಿ ಮಾಡ್ತೀವಿ. ಪ್ಲಸ್ ಎರಡನೇದು MLAಗಳನ್ನ ಮಂತ್ರಿಗಳು ಮಾಡ್ತೀವಿ. ಈಗಿರೋ ಮಂತ್ರಿಗಳು ಸರಿಯಾಗಿ ವಸೂಲಿ ಮಾಡ್ಕೊಂಡು ಅವರೇ ತಿಂತಾ ಇದ್ದಾರೆ ಅಂತಕ್ಕಂಥ ಒಂದು ವಾಯ್ಸ್ ಮಾಡೋದಕ್ಕೆ ಅಂತ ಇವತ್ತು ಸುರ್ಜೇವಾಲಾ ಬಂದು ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ನಾವು ಕೊಡ್ತೀವಿ. ನಾವು ಅವತ್ತಿಂದ ಅವಾಗ ಕೂತಿದ್ದೀವಿ. ನಾವು ಕೂತ್ಕೊಳ್ಳಿ, ಮಾತಾಡೋಕೆ ನಾನು ಸುಮ್ಮನಿದ್ದೀನಿ. ನೀವೇನು ಉತ್ತರ ನಾವು ಆಡಳಿತ ಪಕ್ಷ, ಕೇಂದ್ರ ಸರ್ಕಾರ ನಡೆಸತಕ್ಕಂಥ ಪಕ್ಷ, ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ನಾನು ಹೇಳೋದು, ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿ ಮೇಲೆ ಸುರ್ಜೇವಾಲಾಗೆ ಅಥವಾ ಹೈಕಮಾಂಡಿಗೆ ಯಾಕೆ ನಂಬಿಕೆ ಇಲ್ಲ? ಕುಳಿಸ್ಕೊಳ್ಳಿ, ಅವ್ರನ್ನೂ ಕುಳಿಸ್ಕೊಳ್ಳಿ, ಎದುರು ಬದ್ರು ಮಾತಾಡಿ. ಯಾರು ತಪ್ಪಿದೆ ಅಂತ MLAಗಳು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅವ್ರನ್ನು ಏನು ಸರ್ ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ಚೇಂಜ್ ಮಾಡೋದಾದ್ರೆ ನಿಮ್ಮ ಮನೆ ಬರ, ನೀವೇನೋ ಯಾರನ್ನಾರು ಚೇಂಜ್ ಮಾಡ್ಕೊಳ್ಳಿ. ನಾವು ಕೇಳ್ತಕ್ಕಂಥದ್ದು ವಿಚಾರ ಇಷ್ಟೇ. ಇವತ್ತು ಸುರ್ಜೇವಾಲಾ ಯಾರು? ಸರ್ಕಾರನ ನೀವು ನಿಮ್ಮ ಪಕ್ಷದ ವ್ಯಾಪ್ತಿನಲ್ಲಿ ಮಾಡೋದು ಬೇರೆ, ಸರ್ಕಾರದ ಮುಖ್ಯಮಂತ್ರಿಗಳನ್ನ ದೂರ ಇಟ್ಟು ಮಾಡೋಂಥದ್ದು, ಉಪಮುಖ್ಯಮಂತ್ರಿನ ದೂರ ಇಟ್ಟು ಮಾಡೋಂಥದ್ದು. ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೋ ನೀವು ಯಾರು ಮಾಡಿದ್ರೂ ಅಷ್ಟೇ ಸರ್ಕಾರ ಇವತ್ತು ಅಸಮರ್ಥ ಸರ್ಕಾರ. ಇವತ್ತು ಸರ್ಕಾರದಲ್ಲಿ ಯಾವುದೇ ರೀತಿ ಜನಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದಾಗಿಲ್ಲ. ಇವತ್ತು ನಾನೇ ಒಂದು ಬೋರ್ವೆಲ್ ಹಾಕಿ 3 ವರ್ಷ ಆಯಿತು, ಇವತ್ತಿಗೂ ಕನೆಕ್ಷನ್ ತೊಗೊಳಕ್ಕಾಗಲಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿಗಳು, ನಾನು ಒಬ್ಬಂದಲ್ಲ, ಇದು ರೈತರ ಪರಿಸ್ಥಿತಿಗಳು, ರಾಜ್ಯದ ಪರಿಸ್ಥಿತಿಗಳು, ರಾಜ್ಯದಲ್ಲಿ ಆಗ್ತಕ್ಕಂಥ ಕಲ್ಲೋಲ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಯಾಕೆ ನೀವು ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿಲ್ಲ? ನಿಮ್ಮ ಪಕ್ಷದ MLAಗಳೇ ಇವತ್ತು ಸಭೆಯಲ್ಲಿ ಇವತ್ತು ಸಿದ್ದರಾಮಯ್ಯನ ಫಾಲೋವರ್ ಸಭೆ ಮಂತ್ರಿಗಳು 2 ಸಾರಿ ಕರೆದ್ರು ಹೋಗಿಲ್ಲ, ಹೋಗಿಲ್ಲ. ಕೆಲವರೆಲ್ಲ ಹೋಗ್ತಲ್ಲ. ಯಾಕೆ ಹಂಗೆ? ಸುರ್ಜೇವಾಲಾಗೆ ಏನು ಬೆಲೆ ಇಲ್ವಾ? ಹಾಗೆ ನೀವು ಇಷ್ಟು ಜನ ಕರೆಸಿ 138 ಜನ. ಅಲ್ಲಿಗೆ ಸಿಎಂ DCM ಬಗ್ಗೆ ಹೈಕಮಾಂಡ್ ನಲ್ಲಿ ಬೆಲೆ ಇಲ್ಲ, ಇತ್ತ ಹೈಕಮಾಂಡ್ ನಾಯಕರ ಬಗ್ಗೆ ಶಾಸಕರಿಗೆ ಸಚಿವರಿಗೆ ಬೆಲೆ ಇಲ್ಲ. ಹಿಂಗಾಗಿದೆ ಅಂತ ಹೇಳಿ ರಾಮು ಅವ್ರ ಅನುಮಾನ. ಸರ್, ಕ್ವಿಕ್ ಆಗಿ ಇದಕ್ಕೆ ಉತ್ತರ ಕೊಡಿ. ಅಗತ್ಯ ಏನಿತ್ತು ಸಿಎಂ ಹಾಗೆ DCM ನ ಆಚೆ ಇಟ್ಟು ಸಭೆ ನಡೆಸೋದು ಅಂತ ಹೇಳಿ? ನೋಡಿ, ಒಂದು CLP ಸಭೆನೂ ನಡೆಯುತ್ತೆ. ಆ ಸಭೆಯಲ್ಲಿ ಸುರ್ಜೇವಾಲಾ ಅವರು ಇರ್ತಾರೆ, ಎಲ್ಲ ಮಿನಿಸ್ಟ್ರು ಇರ್ತಾರೆ, ಎಲ್ಲ MLAಗಳು ಇರ್ತಾರೆ, ಮುಖ್ಯಮಂತ್ರಿನೂ ಇರ್ತಾರೆ, ಉಪಮುಖ್ಯಮಂತ್ರಿನೂ. ಅದು ಆ ಸಭೆನೂ ಮುಂದಿನ ದಿನಗಳಲ್ಲಿ ಆ ಸಭೆನೂ ನಡೆಯುತ್ತೆ. ನಮ್ದು ನಿತ್ಯವಾಗಿ ನಿರಂತರವಾಗಿ ನಾವು MLA ಒಂದ್ ನಿಮಿಷ ಇವಾಗ ನೀವು ಹೇಳ್ತೀರಲ್ಲ, ನೀವು
ಇಲ್ಲಿ ಬಂದ್ಬಿಟ್ಟು ದುಡ್ಡು ದೋಡ್ಸ್ಕೊಂಡು ಹೋಗ್ತಾರೆ, ದುಡ್ಡು ತೊಗೊಂಡು ಹೋಗ್ತಾರೆ, ATM ಅಂತಾರಲ್ಲ. ನಿಮ್ಮ ವಿಜೇಂದ್ರ ಅವರು ಎಷ್ಟು ದುಡ್ಡು ಕೊಟ್ಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನದ ರಿನ್ಯೂವಲ್ಗೆ ಡೆಲ್ಲಿಗೆ ಓಡಾಡ್ತಿದ್ದಾರೆ ಅದನ್ನ ಹೇಳಿ. ಅಲ್ಲ, ನೀವು ಫಸ್ಟ್ ಹೇಳ್ಬೇಕು. ಬಿಹಾರ್ ಚುನಾವಣೆಗೆ ನಿಮ್ಮ ವಿಜೇಂದ್ರ ಅವರು ಎಷ್ಟು ದುಡ್ಡು ಇಟ್ಕೊಂಡು ಎಷ್ಟು ದುಡ್ಡು ಕೊಟ್ಬಿಟ್ಟು ಎತ್ತಾಳ ಹೇಳಿದ್ದಾರೆ. ನಿಮ್ಮ ಎತ್ತಾಳ ಹೇಳಿದಾರಲ್ಲ, ಎತ್ತಾಳ ಹೇಳಿದ್ದಾರೆ. ಸೂಟ್ ಕೇಸ್ ಇಟ್ಕೊಂಡು ವಿಜೇಂದ್ರ ಅವರು ಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಎಷ್ಟು ಸೂಟ್ ಹೇಳ್ಬೇಕು ತಾವು. ಸೀತಾರಾಮ್ ಅವರು ಎಷ್ಟು ಸೂಟ್ ಡೆಲ್ಲಿಗೆ ಹೋಗ್ತಾರೆ. ರಾಮು ಸರ್, ಐ ರಿಕ್ವೆಸ್ಟ್ ಯು, ಅವ್ರಿಗೆ ಹೆಲ್ಪ್ ಮಾಡ್ಬಿಡಿ. ಅವ್ರು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಇನ್ನ ಹೊರಗಿಟ್ಟಿದ್ ಯಾಕೆ ನೋಡಿ ಮೇಡಮ್, ನೋಡಿ ಆ ಸಭೆನೂ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಆ ಸಭೆ ನಡೆಯಲ್ಲ ಅಂತಲ್ಲ. CMಗೆ DCMಗೆ ಎಂಗೇಜ್ಮೆಂಟ್ ಗಳಿರುತ್ತೆ, ಪ್ರೋಗ್ರಾಮ್ಗಳು. ಯಾರ್ರೀ ಅಸಮರ್ಥರು? ನಿಮ್ಮ ಯೋಗ್ಯತೆಗೆ, ನಿಮ್ಮ ಪಕ್ಷದ ಯೋಗ್ಯತೆಗೆ ಇಲ್ಲಿವರೆಗೂ ಒಬ್ರು ಅನೌನ್ಸ್ ಮಾಡಕ್ ಆಗಿಲ್ದಿರೋ ಪಕ್ಷ ನಿಮ್ದು. ನಿಮ್ಮ ಯೋಗ್ಯತೆಗೆ ಇಲ್ಲಿವರೆಗೂ ಪ್ರೆಸಿಡೆಂಟ್. ನಿಮ್ಮಿಬ್ರು ವಾಯ್ಸ್ ಹೋಗಲ್ಲ. ರಾಮು ಸರ್ ಬ್ರೇಕಿಂಗ್ ಗಮನಿಸಿ. ಕಶ್ಯಪ್ ಅವರೇ, ಕಶ್ಯಪ್ ಸರ್ ಬ್ರೇಕಿಂಗ್ ಗಮನಿಸಿ. ವಾಯ್ಸ್ ಹೋಗ್ತಿಲ್ಲ. ಬ್ರೇಕಿಂಗ್ ಗಮನಿಸಿ. ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಇದು ರಾಜಣ್ಣ ಅವರು ಹೇಳ್ದಂಗೆ ಮುಂದಿನ ಕ್ರಾಂತಿಗೆ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿಕ್ಕೆ ಮಾಡ್ತಿರುವ ಸಭೆನಾ? CM ಅವರನ್ನ ಪಕ್ಕಕ್ಕಿಟ್ಟು ಸಭೆ ನಡೆಸೋ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇರೋ ಸಂದೇಶ ಏನು? ಪ್ರಶ್ನೆಗೆ ಉತ್ತರ ಕೊಡಬೇಕು ಕಾಂಗ್ರೆಸ್ ವಕ್ತಾರರು. ಇದರ ಜೊತೆಗೆ ಶಾಸಕರ ದೂರು, ಸಚಿವರ ಮೌಲ್ಯಮಾಪನ, ಇದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದಪ್ಪ? ಸಿದ್ದರಾಮಯ್ಯನವ್ರದಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ, ಶಾಸಕಾಂಗ ಪಕ್ಷದ ನಾಯಕ, ಇವ್ರದಲ್ವಾ ಜವಾಬ್ದಾರಿ? ಹಂಗ ಇವ್ರ ಜವಾಬ್ದಾರಿನೂ ಕೂಡ ಓವರ್ಟೇಕ್ ಮಾಡ್ತಿದೆ ಹೈಕಮಾಂಡ್ ಅಂದ್ರೆ ಅರ್ಥ ಏನು? DK ಶಿವಕುಮಾರ್ ಅವರಿಗೇನಾದ್ರೂ ಹಾದಿ ನಿರ್ಮಾಣ ಮಾಡಿಕೊಡುವ ಪ್ರಯತ್ನ ಈ ಸಭೆಯ ಮೂಲಕ ಆಗ್ತಾ ಇದೆಯಾ? ಇದೇ ಕಾರಣಕ್ಕೆ ಮಹದೇವಪ್ಪ ರೀತಿಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದವರು ಬೇಸರಿಸಿಕೊಂಡಿದ್ದಾರಾ? ರಾಜಣ್ಣ ತರದವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಈಗ ಅಭಿಪ್ರಾಯ ಸಂಗ್ರಹಿಸಿ ಮುನ್ನಿರ್ಧಾರ ಕೈಗೊಳ್ತಾರ ಅನ್ನೋ ಅನುಮಾನಕ್ಕೆ ಪೂರಕವಾಗಿ ರಾಜಣ್ಣ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು, ಅವ್ರಿಗೆ ಬಂದರು. ಮತ್ತೆ ತಿರ್ಗಿ ಸಂಜೆನೆ ಹೋದ್ರಲ್ಲ. ಸಂಜೆನೆ ಹೋದರು, 7 ಗಂಟೆಗೆ ಹೋದರು. ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರು ಈ ಕಡೆ ಹೋದಾಗ ಇವ್ರು ಈ ಕಡೆ ಬಂದರು ಅಂದರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಾರ್ದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನು ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತು ಹಾಗೆ ತುರ್ತಾಗಿ ಮತ್ತು ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳೋಂಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ, ಏನು ಬೇಕೋ ಮಾಡ್ಕೊಳಕ್ಕೆ ಹೇಳಿ. ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರು.